ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ರಾಜ್ಯದ ವಿಜ್ಞಾನ ವಿಷಯದ ವೃತ್ತಿ ಬಾಂಧವರೇ ಹಾಗೂ ನನ್ನೆಲ್ಲ ಮುದ್ದು ವಿದ್ಯಾರ್ಥಿಗಳೇ, ನಾನು ಶ್ರೀ ಗಿರೀಶ್ ದೊಡ್ಮನಿ, ಸರ್ಕಾರಿ ಪ್ರೌಢಶಾಲೆ ಕಂಚಿನೆಗಳೂರು, ತಾಲೂಕು ಹಾನಗಲ್, ಜಿಲ್ಲಾ ಹಾವೇರಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಈ ವಿಡಿಯೋ ಮೂಲಕ ನಮ್ಮ ವಿಜ್ಞಾನ ವಿಷಯದ ಮಾದರಿಯ ಪ್ರಶ್ನೆ ಪತ್ರಿಕೆ ಒಂದನ್ನು ಬಿಡಿಸ್ತಾ ಇದ್ದೇನೆ. ಹಾಗಾಗಿ ನಮ್ಮ ಒಂದು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಒಟ್ಟು 4 ಮಾದರಿಯ ಪ್ರಶ್ನೆ ಪತ್ರಿಕೆಯನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದು, ಅದರಲ್ಲಿ ನಾನು ನಮ್ಮ ವಿಜ್ಞಾನ ವಿಷಯವನ್ನು ಉತ್ತರವನ್ನು ಯಾವ ರೀತಿಯಾಗಿ ಬರಿಬೇಕು ಅನ್ನೋದನ್ನು ಹೇಳ್ಕೊಡ್ತೇನೆ. ಮಕ್ಕಳು, ನಮಗೆಲ್ಲ ಗೊತ್ತಿದೆ, ನಮ್ಮ ಒಂದು ಪ್ರಶ್ನೆ ಪತ್ರಿಕೆಯನ್ನು 3 ಭಾಗಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ. ಒಂದು ಭೌತ ವಿಜ್ಞಾನ, 2 ರಸಾಯನ ವಿಜ್ಞಾನ ಹಾಗೂ 3 ಜೀವ ವಿಜ್ಞಾನ. ಭೌತ ವಿಜ್ಞಾನವನ್ನು ಎ ಭಾಗವೆಂದು, ರಸಾಯನ ವಿಜ್ಞಾನವನ್ನು ಬಿ ಭಾಗವೆಂದು ಹಾಗೂ ಜೀವ ವಿಜ್ಞಾನವನ್ನು ಸಿ ಭಾಗವೆಂದು ಹೇಳಿ ಈ ರೀತಿಯಾಗಿ 3 ಭಾಗ ಮಾಡಲಾಗಿದೆ. ಹಾಗಾಗಿ ನಾನು ನಮ್ಮ ಭಾಗ ಎದಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಗೆ ಬರಿಬೇಕು ಎನ್ನುವಂತಹ ವಿವರಣೆಯನ್ನು ಈ ಒಂದು ವಿಡಿಯೋ ಮೂಲಕ ಕೊಡ್ತಾ ಹೋಗ್ತೇನೆ. ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಂಪೂರ್ಣವಾಗಿ ವಿಡಿಯೋವನ್ನು ವೀಕ್ಷಣೆ ಮಾಡಿ ನಿಮ್ಮ ಒಂದು ಕಮೆಂಟ್ಸನ್ನು ತಿಳಿಸಿ ಅಂತ ಹೇಳ್ತಾ, ಹಾಗಾದರೆ ನಮ್ಮ ಭೌತ ವಿಜ್ಞಾನದ ಫಸ್ಟ್ ಕ್ವಶನ್ ಹೀಗಿದೆ: ವಿಭವಾಂತರದ SI ಏಕಮಾನ ಅಂತ ಇದೆ. ನಮಗೆಲ್ಲ ಗೊತ್ತಿದೆ, ಕೆಲವೊಂದಿಷ್ಟು ಭೌತ ಪರಿಮಾಣಗಳನ್ನು ಅಳಿಲಿಕ್ಕೆ ಕೆಲವೊಂದಿಷ್ಟು ಏಕಮಾನಗಳಿದ್ದಾವೆ. ಹಾಗೆ ಈ ವಿಭವಾಂತರವನ್ನು ಅಳಿಲಿಕ್ಕೆ ಬಳಸುವಂತಹ ಏಕಮಾನ ಯಾವುದು ಅಂತ ಕೇಳಿದರೆ ಆಯ್ಕೆಗಳು ಇದೆ. ಆಯ್ಕೆ ಎ ವೋಲ್ಟ್ ಅಂತ ಇದೆ, ಆಯ್ಕೆ ಬಿ ಆಂಪಿಯರ್ ಇದೆ, ಆಯ್ಕೆ ಸಿ ಕೂಲಮ್ ಇದೆ, ಆಯ್ಕೆ ಡಿ ಓಮ್ ಮೀಟರ್ ಇದೆ. ಹಾಗಾದರೆ ನಮ್ಗೆ ಗೊತ್ತಿದೆ ಈ ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ವೋಲ್ಟು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವೋಲ್ಟ್ ಆಗ್ತದೆ. ಹಾಗಾಗಿ ಬರೀಬೇಕಾದ್ರೆ 1 ಅಂತ ಬರೆದು ಬರೀಬೇಕು. ಆಯ್ಕೆಯನ್ನು ಸ್ಪಷ್ಟವಾಗಿ ಬರೀರಿ, ಎ ಅಂತ ಬರೆದು ವೋಲ್ಟ್. ಇದು ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನವಾಗಿದೆ. ಅದರ ಸಂಕೇತ ವಿ ಅಂತ ಬರಿತೀವಿ. ನಾಳೆ ಇದೇ ಪ್ರಶ್ನೆ ಬರೋದಿಲ್ಲ, ಉಲ್ಟಾ ಕೇಳ್ಬೋದು. ವೋಲ್ಟ್ ಇದು ಯಾವುದರ, ಇದು ವೋಲ್ಟ್ ಇದರ ಏಕಮಾನವಾಗಿದೆ ಅಂತ ಕೊಡ್ಬೋದು. ಅಥವಾ ವಿಭವಾಂತರವನ್ನು ಅಳೆಯುವ ಸಾಧನ ಯಾವುದು ಅಂತಲೂ ಕೇಳ್ಬೋದು. ಹಾಗಾಗಿ ನಿಮ್ಗೆ ಅದು ಕೂಡ ತಿಳ್ಕೊಬೇಕಾಗ್ತದೆ. ಹಾಗಾಗಿ ವೋಲ್ಟನ್ನು ಅಳಿಲಿಕ್ಕೆ ಬಳಸುವಂತಹ ಸಾಧನ ಯಾವುದು ಅಂತಂದ್ರೆ ವೋಲ್ಟ್ ಮೀಟರ್. ಈ ವೋಲ್ಟ್ ಮೀಟರನ್ನು ಒಂದು ವಿದ್ಯುತ್ ಮಂಡಲದಲ್ಲಿ ಯಾವಾಗಲೂ ಸಮಾಂತರ ಕ್ರಮದಲ್ಲಿ ಸಂಪರ್ಕವನ್ನು ಮಾಡ್ತೀವಿ. ಹಾಗೆಯೇ ಆಂಪಿಯರ್ ಅನ್ನೋದು ಇದು ಕೂಡ ಒಂದು ಭೌತ ಪರಿಮಾಣ. ಇದರ ಒಂದು SI ಮಾನ ಯಾವುದು? ಇದು ಒಂದು ಏನಪ್ಪಾ ಅಂದ್ರೆ SI ಮಾನವಾಗಿದೆ. ಇದು ಯಾವುದರ ಭೌತ ಪರಿಮಾಣದ SI ಮಾನ ಆಗಿದೆ ಅಂದ್ರೆ ವಿದ್ಯುತ್ ಪ್ರವಾಹ. ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿರುವಂತಹ ವಿದ್ಯುತ್ ಪ್ರವಾಹವನ್ನ ಅಳಿಲಿಕ್ಕೆ ಬಳಸುವಂತಹ ಒಂದು ಮಾನ ಯಾವುದು ಅಂದ್ರೆ ಅದು ಆಂಪಿಯರ್, ಸಂಕೇತ ಎ ಆಗಿರ್ತದೆ. ಹಾಗೆಯೇ ಕೂಲಮ್ ಅನ್ನೋದು ಆವೇಶಗಳನ್ನ ಅಳಿಲಿಕ್ಕೆ ಬಳಸುವಂತಹ ಒಂದು SI ಮಾನ ಆಗೈತಿ. ಹಾಗೆ ಓಮ್ ಮೀಟರ್ ಅನ್ನೋದು ರೋಧಶೀಲತೆಯನ್ನ ಅಳೆಯಲು ಬಳಸುವಂತಹ ಒಂದು SI ಮಾನವಾಗಿದೆ. ಸಾಮಾನ್ಯವಾಗಿ ವಿದ್ಯುತ್ ಪ್ರವಾಹವನ್ನ ಅಳಿಲಿಕ್ಕೆ ಬಳಸುವಂತಹ ಸಾಧನ ಯಾವುದು ಅಂತಂದ್ರೆ ಅಮ್ಮೀಟರ್ ಎನ್ನುವಂತಹ ಒಂದು ಸಾಧನವನ್ನ ಬಳಸಿ ನಾವು ವಿದ್ಯುತ್ ಪ್ರವಾಹವನ್ನ ಅಳಿತೀವಿ. ಇದನ್ನ ಒಂದು ಮಂಡಲದಲ್ಲಿ ಯಾವಾಗಲೂ ಸರಣಿ ಕ್ರಮದಲ್ಲಿ ಸಂಪರ್ಕವನ್ನ ಮಾಡ್ತೀವಿ ಅನ್ನುವಂಥ ಇಷ್ಟು ಮಾಹಿತಿ ಗೊತ್ತಿದ್ರೆ ಖಂಡಿತವಾಗಿ ನಮಗೆ 1 ಅಂಕ ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ. ಇದು ಪ್ರಶ್ನೆ ಸಂಖ್ಯೆ 1ಕ್ಕೆ ಸಂಬಂಧಪಟ್ಟಂತಹ ಉತ್ತರ ಆಯಿತು. ಹಾಗಾದ್ರೆ ಪ್ರಶ್ನೆ ಸಂಖ್ಯೆ 2 ಏನಿದೆ ನೋಡಿ: ಮಸೂರದ ಸಂಗಮ ದೂರದ ವಿಲೋಮವು ಅಂತಿದೆ. ಆಯ್ಕೆಗಳು: ಆಯ್ಕೆ ಎ ಮಸೂರದ ಸಾಮರ್ಥ್ಯವಾಗಿದೆ, ಆಯ್ಕೆ ಬಿ ಮಸೂರದ ವಕ್ರತಾ ತ್ರಿಜ್ಯವಾಗಿದೆ, ಆಯ್ಕೆ ಸಿ ವಸ್ತು ದೂರ ಮತ್ತು ಪ್ರತಿಬಿಂಬ ದೂರಗಳ ಮೊತ್ತಕ್ಕೆ ಸಮವಾಗಿರ್ತದೆ, ಆಯ್ಕೆ ಡಿ ವಸ್ತು ದೂರ ಮತ್ತು ಪ್ರತಿಬಿಂಬ ದೂರಗಳ ನಡುವಣ ವ್ಯತ್ಯಾಸಕ್ಕೆ ಸಮ ಅಂತ ಕೊಟ್ಟಿದ್ದಾರೆ. ಮಸೂರದ ಸಂಗಮ ದೂರ ವಿಲೋಮ ಆಗಿರೋದು ನಮಗೆಲ್ಲ ಗೊತ್ತಿದೆ. ಮಸೂರದ ಸಂಗಮ ದೂರವು ಮಸೂರದ ಸಾಮರ್ಥ್ಯಕ್ಕೆ ವಿಲೋಮ ಅನುಪಾತವಾಗಿರ್ತದೆ. ಸೂತ್ರ ಕೂಡ ಗೊತ್ತಿದೆ, P is equal to 1/f ಅಂತ ಬರಿತೀವಿ. P is equal to 1/f ಅಂದ್ರೆ ಮಸೂರದ ಸಾಮರ್ಥ್ಯವು ಮಸೂರದ ಸಂಗಮ ದೂರಕ್ಕೆ ವಿಲೋಮ ಅನುಪಾತವಾಗಿರ್ತದೆ. ಈ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ಏನಪ್ಪಾ ಅಂದ್ರೆ ಡಯಾಪ್ಟರ್ ಅಂತ ಕರಿತೀವಿ. ಡಯಾಪ್ಟರ್ ಅಥವಾ
ಪರ್ ಮೀಟರ್ ಅಂತಾನು ಬರಿತೀವಿ, ಪರ್ ಮೀಟರ್ ಅಂತಾನು ಕರಿತೀವಿ, ಪರ್ ಮೀಟರ್. ಈ ರೀತಿಯಾಗಿ ನಾವು ಈ ಒಂದು ಮಸೂರ ಸಂಗಮ ದೂರದ ವಿಲೋಮವು ಮಸೂರ ಸಾಮರ್ಥ್ಯಕ್ಕೆ ವಿಲೋಮಾನುಪಾತವಾಗಿರ್ತದೆ. ಹಾಗಾಗಿ ಆಯ್ಕೆ ಎ ಸರಿಯಾದ ಉತ್ತರ ಆಗ್ತದೆ. ಹಾಗಾದ್ರೆ ವಕ್ರತಾ ತ್ರಿಜ್ಯವು ಮಸೂರಕ್ಕೆ ಏನಾಗಿರ್ಬೋದು? ವಕ್ರತಾ ತ್ರಿಜ್ಯವು ಮಸೂರದ ಸಂಗಮ ದೂರದ 2 ಪಟ್ಟು ಇರ್ತದೆ. ಆರ್ ಇಸ್ ಈಕ್ವಲ್ ಟು ಎಫ್ ಅಥವಾ ಎಫ್ ಇಸ್ ಈಕ್ವಲ್ ಟು R/2. ಅಂದ್ರೆ ಸಂಗಮ ದೂರವು ವಕ್ರತಾ ತ್ರಿಜ್ಯದ ಅರ್ಧದಷ್ಟು ಇರುತ್ತದೆ ಅಂತ ಹೇಳ್ಬೋದು. ಈ ರೀತಿಯಾಗಿ ಪ್ರಶ್ನೆಗಳನ್ನ ಹೇಗೆ ಬೇಕಾದರೂ ಕೇಳಬಹುದು. ಹಾಗಾಗಿ ಉತ್ತರಗಳು ಸ್ಪಷ್ಟವಾಗಿ ಗೊತ್ತಿರಬೇಕಾಗ್ತದೆ. ಹಾಗೆಯೇ ವಸ್ತು ದೂರ ಮತ್ತು ಪ್ರತಿಬಿಂಬ ದೂರಗಳ ಮೊತ್ತಕ್ಕೆ ಸಮವಾಗಿರ್ತದೆ. ನಮಗೆಲ್ಲ ಗೊತ್ತಿದೆ, ವಸ್ತು ದೂರಕ್ಕೆ ಮತ್ತು ಪ್ರತಿಬಿಂಬ ದೂರಕ್ಕೆ ಸಮವಾಗಿ ಇರೋದಿಲ್ಲ. ವಸ್ತು ದೂರ ಮತ್ತು ಪ್ರತಿಬಿಂಬ ದೂರಕ್ಕೆ ಸಮನಾಗಿರಂಗಿಲ್ಲ. ಆದರೆ ಸೂತ್ರ ಗೊತ್ತಿದೆ, 1/f is equal to 1/v minus 1/u. ಒಂದು ವೇಳೆ ಈ ತರ ಇದ್ರೆ f is equal to v plus u ಅಂತ ಸೂತ್ರ ಏನಾದ್ರು ಇದ್ದಿದ್ರೆ ಆಗ ಏನಾಗಿತ್ತು, ಈ ಉತ್ತರ ಸರಿ ಆಗ್ತಿತ್ತು. ಬಟ್ ನಮ್ಮ ಉತ್ತರ ಹಂಗಿಲ್ಲ, ನಮ್ಮ ಒಂದು ಫಾರ್ಮುಲಾ ಹಂಗಿಲ್ಲ. ಸೂತ್ರ 1/f is equal to 1/v minus 1/u ಇರೋದ್ರಿಂದ ಹಾಗಾಗಿ ಇದು ಕೂಡ ಉತ್ತರ ಆಗೋದಿಲ್ಲ. ಹಾಗೆಯೇ ವಸ್ತು ದೂರ ಮತ್ತು ಪ್ರತಿಬಿಂಬಗಳ ದೂರ ನಡುವಿನ ವ್ಯತ್ಯಾಸಕ್ಕೆ ಸಮ ಅಂತಂದ್ರೆ ಅದು ಕೂಡ ಉತ್ತರ ಆಗೋದಿಲ್ಲ. ಹಾಗಾಗಿ ಕೊಟ್ಟಂತಹ 4 ಉತ್ತರಗಳಲ್ಲಿ ಆಯ್ಕೆಯೇ ಸರಿಯಾದ ಉತ್ತರ ಆಗ್ತದ ಅಂತ ನಾವು ತಿಳ್ಕೊಬೇಕಾಗ್ತದೆ. ಇಷ್ಟು ಪ್ರಶ್ನೆ ಸಂಖ್ಯೆ 2ಕ್ಕೆ ಸಂಬಂಧಪಟ್ಟಂತಹ ಉತ್ತರ ಆಗೈತಿ. ಹಾಗಾದ್ರೆ ಈಗ ಪ್ರಶ್ನೆ ಸಂಖ್ಯೆ 3 1 ಅಂಕದ ಪ್ರಶ್ನೆ ಇದಾವೆ. ಹಾಗಾದ್ರೆ ಮಕ್ಕಳೇ, ಇದರ ಮೇಲೆ ಇಲ್ಲಿ ವಿದ್ಯುತ್ ಮಂಡಲದಲ್ಲಿ ಬಳಸುವ ಕೆಳಗಿನ ಘಟಕಗಳ ಚಿಹ್ನೆಯನ್ನ ಕೇಳಿದ್ದಾರೆ. ಇಲ್ಲಿ ಒಂದು ಶುಷ್ಕ ಕೋಶ, ಇನ್ನೊಂದು ರಿಯೋಸ್ಟಾಟ್. ಸುಮಾರು 10 ರಿಂದ 11 ಏನಪ್ಪಾ ಅಂದ್ರೆ ನಮ್ಮ ವಿದ್ಯುತ್ ಮಂಡಲದಲ್ಲಿ ಬಳಸುವಂತಹ ಸಂಕೇತವನ್ನು ಕೊಟ್ಟಿದ್ದಾರೆ. ನಾನು ಬರಿತಾ ಹೋಗ್ತೇನೆ ನೋಡಿ. ಇದು ಒಂದು ಸಂಕೇತ ಅನ್ಕೊಳ್ಳಿ, ಸಂಕೇತ ಅಥವಾ ಚಿಹ್ನೆ ಅನ್ಕೊಡ್ರಿ. ಈ ತರ ಚಿಹ್ನೆ ಇತ್ತು ಅಂದ್ರೆ, ಇಲ್ಲಿ ಪ್ಲಸ್ ಇದ್ದು ಇಲ್ಲಿ ಮೈನಸ್ ಇತ್ತು ಅಂದ್ರೆ ಇದನ್ನ ನಾವು ವಿದ್ಯುತ್ ಕೋಶ ಅಂತ ಕರಿತೀವಿ, ವಿದ್ಯುತ್ ಕೋಶ ಅಂತ ಕರಿತೀವಿ. ಆಕಸ್ಮಿಕವಾಗಿ ಒಂದಕ್ಕಿಂತ ಹೆಚ್ಚು ಕೋಶಗಳು ಇದ್ದು ಅಂದ್ರೆ ಅದನ್ನು ನಾವು ಬ್ಯಾಟರಿ ಅಂತ ಕರಿತೀವಿ. ಆಕಸ್ಮಿಕವಾಗಿ ಎಲ್ಲಾದ್ರೂ ಈ ತರ ಸಂಕೇತವನ್ನು ನಾವು ಚಿಹ್ನೆಯನ್ನ ಹಾಕಿದ್ವಿ ಅಂದ್ರೆ ಇದನ್ನ ತೆರೆದ ಒತ್ತುಗುಂಡಿ ಅಂತ ಕರಿತೀವಿ, ತೆರೆದ ಒತ್ತುಗುಂಡಿ. ಆಕಸ್ಮಿಕವಾಗಿ ಎಲ್ಲಾದ್ರೂ ಈ ತರ ಸಂಕೇತ ಅಥವಾ ಚಿಹ್ನೆ ಇತ್ತು ಅಂದ್ರೆ ಅದನ್ನ ಮುಚ್ಚಿದ ಒತ್ತುಗುಂಡಿ ಅಥವಾ ಮುಚ್ಚಿದ ಕೀ ಅಂತ ಕರಿತೀವಿ, ಮುಚ್ಚಿದ ಒತ್ತುಗುಂಡಿ. ಆಕಸ್ಮಿಕವಾಗಿ ಎಲ್ಲಾದ್ರೂ ಈ ತರ ಸಂಕೇತವನ್ನ ಬಳಸಿದ್ರಿ ಅಂದ್ರ ಅದನ್ನ ವಿದ್ಯುತ್ ಬಲ್ಬ್ ಅಂತ ಕರಿತೀವಿ, ವಿದ್ಯುತ್ ದೀಪ ಅಥವಾ ವಿದ್ಯುತ್ ಬಲ್ಬ್ ಅಂತ ಕರಿತೀವಿ. ಆಕಸ್ಮಿಕವಾಗಿ ಎಲ್ಲಾದ್ರೂ ಈ ತರ ಸಂಕೇತವನ್ನ ಬಳಸಿದ್ವಿ ಅಂದ್ರ ಅದನ್ನ ರೋಧ ಅಂತ ಕರಿತೀವಿ, ರೋಧ ಅಥವಾ ರೋಧಕನು ಅಂತ ಕರಿತೀವಿ, ರೋಧ ಅಥವಾ ರೋಧಕ ಅಂತ ಕರಿತೀವಿ. ಒಂದು ರೋಧದ ಮೇಲೆ ಏನಾದರೂ ಬಾಣದ ಗುರುತು ಚಿಹ್ನೆ ಇತ್ತು ಅಂದ್ರೆ ಅದನ್ನ ನಾವು ರಿಯೋಸ್ಟಾಟ್, ರಿಯೋಸ್ಟಾಟ್ ಅಥವಾ ರಿಯೋಸ್ಟಾಟ್ ಅಂತ ಕರಿತೀವಿ. ಕನ್ನಡದಲ್ಲಿ ಪರಿವರ್ತಿಸಬಹುದಾದ ರೋಧ ಅಂತ ಕರಿತೀವಿ. ಆಕಸ್ಮಿಕವಾಗಿ ಎಲ್ಲಾದ್ರೂ ಈ ತರ ಸಂಕೇತವನ್ನ ಬಳಸಿದ್ರು ಅಂದ್ರ ಹಿಂಗೆ ಎ ಅಂತ ಬರೆದು ಆ ಕಡೆ ಒಂದು ಗೆರೆ ಈ ಕಡೆ ಒಂದು ಗೆರೆ ಹಾಕಿದ್ರು ಅಂದ್ರ ಇದನ್ನ ಅಮ್ಮೀಟರ್ ಅಂತ ಕರಿತೀವಿ. ಅಮ್ಮೀಟರ್ ಕೂಡ ಒಂದು ಸಾಧನ. ಆಕಸ್ಮಿಕವಾಗಿ ಎಲ್ಲಾದ್ರೂ ವಿ ಅಂತ ಬರೆದು ಆ ಕಡೆ ಒಂದು ಪ್ಲಸ್ ಚಿಹ್ನೆ ಈ ಕಡೆ ಒಂದು ಮೈನಸ್ ಚಿಹ್ನೆ ಅಂತ ಬರೆದಿದ್ರೆ ಅದನ್ನ ನಾವು ವೋಲ್ಟ್ ಮೀಟರ್ ಅಂತೀವಿ. ಇಷ್ಟು ಸಂಕೇತಗಳನ್ನ ನಾವು ಒಂದು ಮಂಡಲದಲ್ಲಿ ಬಳಸ್ತೇವೆ. ಆಕಸ್ಮಿಕವಾಗಿ ಎಲ್ಲಾದ್ರೂ ಈ ತರ ಚಿಹ್ನೆ ಇತ್ತು ಅಂದ್ರೆ ಈ ತರ ಮಾಡಿ ಬಾಕ್ಸ್ ಅನ್ನ ಹಾಕಿ ಆ ಕಡೆ ಒಂದು ಈ ಕಡೆ ಗೆರೆ ಕೊಟ್ಟು ಒಳಗಡೆ ಎಸ್ ಆಕಾರ ಅಂತ ಬರೆದ್ರೆ ಇದು ಕೂಡ ಒಂದು ವಿದ್ಯುತ್ ಫ್ಯೂಜನ್ ಸಂಕೇತವಾಗಿರ್ತದೆ. ಇಷ್ಟರಲ್ಲಿ 1 ಅಂಕಕ್ಕೆ 2 ಚಿಹ್ನೆ ಕೇಳ್ತಾರೆ. ಗ್ಯಾರಂಟಿ, 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 1 ಮಾರ್ಕ್ಸ್. ಹಾಗಾದ್ರೆ ಶುಷ್ಕ ಕೋಶ ಕೇಳಿದ್ದಾರೆ. ಶುಷ್ಕ ಕೋಶ ಅಂದ್ರೂ ಅಷ್ಟೇ, ವಿದ್ಯುತ್ ಕೋಶ ಅಂದ್ರೂ ಅಷ್ಟೇ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ 1ನೇದಕ್ಕೆ ಇದು ಆಗ್ತದೆ. ಹಾಗೆ ರಿಯೋಸ್ಟಾಟ್ ಕೇಳಿದಾರೆ, ಇದು ರಿಯೋಸ್ಟಾಟ್. 2 ಚಿಹ್ನೆಗಳನ್ನ ಬರೀಬೇಕಾಗ್ತದೆ. 2 ಚಿಹ್ನೆ ಬರೆದ್ರೆ ನಿಮಗೆ 1 ಅಂಕ ತುಂಬಾ ಸುಲಭವಾಗಿರ್ತದೆ. 1ನೇದಕ್ಕೆ ಶುಷ್ಕ ಕೋಶ ಅಂತ ಕೇಳಿದಾರೆ, ಒಂದು ದೊಡ್ಡ ಗೆರೆ ಹಿಡಿಬೇಕು, ಚಿಕ್ಕ ಗೆರೆ ಎಳೆದು ಒಂದು ಪ್ಲಸ್ ಒಂದು ಮೈನಸ್. 2ನೇದಕ್ಕೆ ರಿಯೋಸ್ಟಾಟ್ ಕೇಳಿದಾರೆ. ರಿಯೋಸ್ಟಾಟ್ ಅಂದ್ರೆ ಈ ತರ ಜಿಗ್ಜಾಗ್ ಮಾಡಿಬಿಟ್ಟು ಮೇಲ್ಗಡೆ ಒಂದು ಬಾಣದ ಗುರುತನ್ನು ಹಾಕ್ಬಿಟ್ರೆ 1 ಅಂಕ ಸುಲಭವಾಗಿ ಪಡ್ಕೊಳ್ಬಹುದು. ಇಷ್ಟು ಪ್ರಶ್ನೆ ಸಂಖ್ಯೆ 3ಕ್ಕೆ ಸಂಬಂಧಪಟ್ಟಂತಹ ಉತ್ತರವಾಗಿದೆ. ಹಾಗಾದ್ರೆ 4ನೆಯ ಪ್ರಶ್ನೆಗಳು ಮಕ್ಕಳೇ, ವಿಜ್ಞಾನದ ಪ್ರಶ್ನೆಗಳು ಅಷ್ಟು ಕಷ್ಟಕರವಾಗಿರೋದಿಲ್ಲ, ಸ್ವಲ್ಪ ವಿಚಾರ ಮಾಡಿ ಬರೆಯುವಂತಹ ಪ್ರಶ್ನೆ ಆಗಿರುತ್ತವೆ. ಹಾಗಾಗಿ ಚಿತ್ರಗಳನ್ನು ನೋಡಿ ಭಯಪಡ್ಲಿಕ್ಕೆ ಹೋಗಬೇಡಿ.
ಕೊಟ್ಟಂತಹ ಪ್ರಶ್ನೆಯನ್ನ ಸರಿಯಾಗಿ ಓದ್ಕೊಳ್ಳಿ. ಓದ್ಕೊಂಡಾಗ ಮಾತ್ರ ಖಂಡಿತವಾಗಿ ಉತ್ತರವನ್ನ ನಾವು ಸುಲಭವಾಗಿ ಬರೀಬಹುದು. ಹಾಗಾದ್ರೆ 4ನೇ ಪ್ರಶ್ನೆಗೆ ಇದೆ, ಕೆಳಗಿನ ಚಿತ್ರವನ್ನ ಗಮನಿಸಿ. ಸ್ವಿಚ್ ಅನ್ನು ಮುಚ್ಚಿದಾಗ ಅಂದ್ರೆ ಆನ್ ಮಾಡಿದಾಗ, ಸ್ವಿಚ್ ಅನ್ನು ಆನ್ ಮಾಡಿದಾಗ ಸೊಲೆನಾಡಿನ ಬಿ ತುದಿಯು ದಂಡಕಾಂತದ ಎನ್ ತುದಿಯನ್ನು ಆಕರ್ಷಿಸುವುದೇ? ಉತ್ತರವನ್ನ ಸ್ಪಷ್ಟಪಡಿಸಿ ಅಂತ ಕೇಳಿದ್ರೆ ನಮ್ಗೆಲ್ಲ ಗೊತ್ತಿದೆ, ವಿದ್ಯುತ್ ಕೋಶದ ತುದಿಯು ಏನಾಗತ್ತಪ್ಪ ಅಂದ್ರೆ ಸೊಲೆನಾಡಿನಲ್ಲಿ ವಿದ್ಯುತ್ ಕೋಶದ ತುದಿಯು ಸೊಲೆನಾಡಿನಲ್ಲಿ ಅದು ಉತ್ತರ ಧ್ರುವ ಆಗಿರ್ತದೆ. ಇದು ಉತ್ತರ ಧ್ರುವ ಆಗಿರ್ತದೆ, ಇದು ದಕ್ಷಿಣ ಧ್ರುವ ಆಗಿರ್ತದೆ. ನಮ್ಗೆ ಗೊತ್ತಿದೆ ಸಜಾತಿಯ ಧ್ರುವಗಳು ಪರಸ್ಪರ ಒಂದನ್ನೊಂದು ವಿಕರ್ಷಿಸುತ್ತವೆ. ಹಾಗಾಗಿ ಈ ಪ್ರಶ್ನೆಗೆ ಉತ್ತರವನ್ನ ಬರಿಬೇಕಾಗಿರ್ಬೇಕು. ಏನಿರ್ಬೇಕು ಅಂದ್ರೆ ಸೊಲೆನಾಯ್ಡನ ಬಿ ತುದಿಯು ದಂಡಕಾಂತದ ಎನ್ ಧ್ರುವವನ್ನು ಆಕರ್ಷಿಸುವುದಿಲ್ಲ. ಇಷ್ಟು ಸಾಕು. ಒಂದು ಕಾರಣ ಕೇಳಿದ್ವಿ, ಅದೇ ಪ್ರಶ್ನೆ 2 ವರ್ಷ ಕೇಳ್ಬೋದು. ಆವಾಗ ಕಾರಣ ಸಜಾತಿಯ ಧ್ರುವಗಳು, ಕಾರಣ ಸಜಾತಿಯ ಧ್ರುವಗಳು ಪರಸ್ಪರ ಒಂದನ್ನೊಂದು ವಿಕರ್ಷಿಸುತ್ತವೆ ಅಂತ ಬರೀಬಹುದು. 2 ಮಾರ್ಕ್ಸಿಗೆ ಕೇಳಿದ್ರೆ, ಆದ್ರೆ ಇಲ್ಲಿ ಕೇವಲ 1 ಮಾರ್ಕ್ಸಿಗೆ ಮಾತ್ರ ಕೇಳಿದ್ದಾರೆ. ಈ ರೀತಿಯಾಗಿ 2 ಅಂಕಕ್ಕೆ ಕಾರಣ ಕೇಳಿದ್ರೆ ಸಜಾತಿಯ ಧ್ರುವಗಳು ಪರಸ್ಪರ ಒಂದನ್ನೊಂದು ವಿಕರ್ಷಿಸುತ್ತವೆ ಅಂತ ಬರೆದ್ರೆ ನಮಗೆ 1 ಅಂಕ ಸುಲಭವಾಗಿ ಸಿಗ್ತದೆ. ಇಷ್ಟು 1 ಅಂಕದ ಪ್ರಶ್ನೆಗಳಾಯಿತು. ಹಾಗಾದ್ರೆ ಈಗ ನೇರವಾಗಿ 2 ಅಂಕದ ಪ್ರಶ್ನೆಗಳು. ಗೃಹ ಬಳಕೆಯ ವಿದ್ಯುತ್ ಮಂಡಲಗಳಲ್ಲಿ ಓವರ್ಲೋಡ್ ತಪ್ಪಿಸಲು ಯಾವ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಇದೆ. ಹಾಗಾದ್ರೆ ನಮ್ಮ ಒಂದೇನಪ್ಪ ಅಂದ್ರೆ ಓವರ್ಲೋಡನ್ನು ಕಡಿಮೆ ಮಾಡಲಿಕ್ಕೆ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಇದೆ. ಹಾಗಾದ್ರೆ ಈಗ ಓವರ್ಲೋಡನ್ನು ತಡೆಯಲು ಅಥವಾ ಓವರ್ಲೋಡನ್ನು ತಪ್ಪಿಸಲು ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಅಂತ ಇದೆ. ಹಾಗಾಗಿ ನಾನೀಗ 5ನೆಯ ಪ್ರಶ್ನೆಗೆ ಉತ್ತರವನ್ನ ಬರಿತಾ ಹೋಗ್ತೇನೆ. ಪ್ರಶ್ನೆ ಸಂಖ್ಯೆ 5. ಓವರ್ಲೋಡ್ ತಪ್ಪಿಸಲಿರುವ ಕ್ರಮಗಳು. ಹಂತಗಳು ಮತ್ತು ವಿಧಾನಗಳು ಎಲ್ಲ ಒಂದೇ. ಹಾಗಾದ್ರೆ ಒಂದನ್ನು ನೋಡ್ತಾ ಹೋಗೋಣ. ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಪರಸ್ಪರ ಸಂಪರ್ಕಕ್ಕೆ ಬರದ ಹಾಗೆ ಮಾಡುವುದು. ಅಂದ್ರೆ ಒಂದು ಲೈವ್ ವೈರ್ ಅದ, ಇನ್ನೊಂದು ನ್ಯೂಟ್ರಲ್ ವೈರ್ ಇರ್ತದೆ. ಅವೆರಡೂ ಕೂಡ ಪರಸ್ಪರ ಒಂದಕ್ಕೊಂದು ಸಂಪರ್ಕಕ್ಕೆ ಬರದ ಹಾಗೆ ಮಾಡಿದ್ರೆ ನಾವು ಓವರ್ಲೋಡನ್ನು ತಪ್ಪಿಸ್ಬೋದು. 2ನೇದ್ದು ಕಡಿಮೆ ಸಾಮರ್ಥ್ಯವನ್ನು ಹೊಂದಿರುವ ವಿದ್ಯುತ್ ಮಂಡಲಗಳಿಗೆ
ವಿದ್ಯುತ್ ಮಂಡಲಗಳಿಗೆ ಅಧಿಕ ಸಾಮರ್ಥ್ಯದ ಉಪಕರಣಗಳನ್ನು ಜೋಡಿಸಬಾರದು. ಎರಡನೇ ಪಾಯಿಂಟು. ಮೂರನೇ ಪಾಯಿಂಟು, ಒಂದೇ ಸ್ವಿಚ್ಗೆ ಸಾಕೆಟ್ ಅಂತೀವಿ. ಒಂದೇ ಸಾಕೆಟ್ಗೆ ಒಂದೇ ಸಮಯದಲ್ಲಿ ಅನೇಕ ಉಪಕರಣಗಳನ್ನು ಜೋಡಿಸಬಾರದು, ಸಂಪರ್ಕಿಸಬಾರದು. ಒಂದೇ ಸ್ವಿಚ್ಚು ಅಥವಾ ಸಾಕೆಟ್ಗೆ ಒಂದೇ ಸಮಯದಲ್ಲಿ ಅನೇಕ ಉಪಕರಣಗಳನ್ನು ಜೋಡಿಸಬಾರದು. ಹಾಗೆಯೇ ಕಡಿಮೆ ರೋಧವನ್ನು ಹೊಂದಿರುವಂತಹ ಕಡಿಮೆ ರೋಧವನ್ನು ಹೊಂದಿರುವ ವಾಹಕಗಳನ್ನು ಬಳಸುವುದು. ಎರಡು ಮಾರ್ಕ್ಸ್ಗೆ 4 ಕ್ರಮಗಳು ಸಾಕಾಗ್ತದೆ. ಬೇಕಾದರೆ ಮತ್ತೆ ವಿದ್ಯುತ್ ಮಂಡಲಗಳಿಗೆ ಏನಪ್ಪ ಅಂದರೆ ಫ್ಯೂಸ್ ತಂತಿಗಳನ್ನು ಬಳಸಬಹುದು ಅಂತಲೂ ಕೂಡ ಬರಿಬೋದು. ಇಷ್ಟು ಸಾಕು. ಇಷ್ಟು 4 ಕ್ರಮಗಳು ಬರೆದರೆ ನಿಮಗೆ ಖಂಡಿತವಾಗಿಯೂ 2ಕ್ಕೆ 2 ಅಂಕಗಳನ್ನು ಕೊಡ್ತಾರೆ. ಇಷ್ಟು ಇದು ಪ್ರಶ್ನೆಗೆ 5ಕ್ಕೆ ಸಂಬಂಧಪಟ್ಟಂಥ ಉತ್ತರ ಆಗಿದೆ. ಹಾಗಾದರೆ 6ನೆಯ ಪ್ರಶ್ನೆ, ವಾಹಕ ಒಂದರ ರೋಧವು ಅವಲಂಬಿಸಿರುವ ಅಂಶಗಳು ಯಾವುವು ಅಂತ ಇದೆ. ನಮಗೆಲ್ಲ ಗೊತ್ತಿದೆ, ಇದು ಅತ್ಯಂತ ಪ್ರಮುಖವಾಗಿ ತುಂಬಾ ಸಾರಿ ಕೇಳುವಂತಹ ಪ್ರಮುಖವಾಗಿರುವಂತಹ ಒಂದು ಪ್ರಶ್ನೆ ಆಗಿದೆ. ವಾಹಕದ ರೋಧವು ಯಾವ ಅಂಶಗಳ ಮೇಲೆ ಅವಲಂಬನೆಯಾಗಿದೆ? 6ನೇ ಪ್ರಶ್ನೆ, ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು. ಯಾವ ಅಂಶಗಳ ಮೇಲೆ ವಾಹಕದ ರೋಧವು ಅವಲಂಬನೆಯಾಗಿದೆ? ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು ನಮಗೆ ಗೊತ್ತಿದೆ. ಪ್ರಮುಖವಾಗಿ ವಾಹಕದ ರೋಧವು 3 ಅಂಶಗಳ ಮೇಲೆ ಅವಲಂಬನೆಯಾಗಿದೆ. ಅದರಲ್ಲಿ ಒಂದನೇದು ವಾಹಕದ ಉದ್ದ. ರೋಧವು ವಾಹಕದ ಉದ್ದಕ್ಕೆ ನೇರ ಅನುಪಾತವಾಗಿದೆ. ಇದನ್ನ ಗಣಿತೀಯ ರೂಪದಲ್ಲಿ ಬರೆದಾಗ R ನೇರ ಅನುಪಾತ L ಅಂತ ಹೇಳ್ಬೋದು. ಹಾಗೆಯೇ ಎರಡನೇದು ವಾಹಕದ ಅಡ್ಡ ಕೊಯ್ತ. ಮಕ್ಕಳೇ, ಅಕ್ಷರಗಳನ್ನ ದುಂಡಾಗಿ ತಪ್ಪದಂತೆ ಸ್ಪಷ್ಟವಾಗಿ ಬರಲಿಕ್ಕೆ ಪ್ರಯತ್ನವನ್ನ ಮಾಡಿ. ಯಾರು ಹೆಚ್ಚು ಸ್ಕೋರ್ ಮಾಡಬೇಕು, ಔಟ್ ಮಾಡ್ಬೇಕನ್ನೋರು. ವಾಹಕದ ಅಡ್ಡ ಕೊಯ್ತ. ರೋಧವು ವಾಹಕದ ಅಡ್ಡ ಕೊಯ್ತಕ್ಕೆ ವಿಲೋಮ ಅನುಪಾತವಾಗಿದೆ. ಇದನ್ನ ಗಣಿತೀಯ ರೂಪದಲ್ಲಿ ಬರೆದಾಗ R ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ A ಅಂತ ಕರಿತೀವಿ. ಇನ್ನು ಮೂರನೆಯದ್ದು ವಸ್ತುವಿನ ಅಥವಾ ವಾಹಕದ ಪ್ರಾಕೃತಿಕ ಗುಣ ಅಥವಾ ಸ್ವಾಭಾವಿಕ ಗುಣದ ಮೇಲೆ ಅವಲಂಬನೆಯಾಗಿದೆ. ಹಾಗೆ ನಾಲ್ಕನೇದು ತಾಪದ ಮೇಲೇನು ಕೂಡ ವಾಹಕದ ರೋಧವು ಕೂಡ ಅವಲಂಬನೆಯಾಗಿದೆ. ಅಂದರೆ ರೋಧವು ತಾಪಕ್ಕೆ
ನೇರ ಅನುಪಾತವಾಗಿದೆ. ನೇರ ಅನುಪಾತವಾಗಿದೆ ಅಂದರೆ ಇದನ್ನು ನಾವು ಗಣತೀಯ ರೂಪದಲ್ಲಿ ಬರೆದಾಗ ಆರ್ ನೇರ ಅನುಪಾತ ಟಿ ಅಂತಲೂ ಹೇಳ್ಬೋದು. ಜಾಣ ಇರುವಂತಹ ಮಕ್ಕಳು ಇಷ್ಟು ಉತ್ತರ ಬರಬೇಕು. ಸ್ವಲ್ಪ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಕೇವಲ ಈ 4 ಪಾಯಿಂಟ್ಗಳು ಸಾಕು. ಯಾವುದು? ವಾಹಕದ ಉದ್ದ, ತಾಪ, ಹಾಗೆಯೇ ಅಡ್ಡ ಕೊಯ್ತ ಮತ್ತು ಸ್ವಾಭಾವಿಕ ಗುಣ. ಈ 4 ಗುಣ ಬರೆದು ಕೂಡ 2 ಅಂಕ ಸಿಗ್ತವೆ. ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ, ವಾಹಕದ ಸ್ವಾಭಾವಿಕ ಗುಣ ಹಾಗೂ ತಾಪದ ಮೇಲೆ ಏನಪ್ಪ ಅಂದ್ರೆ ವಾಹಕದ ರೋಧವು ಅವಲಂಬಿಸಿದೆ ಅಂತ ಬರೆದ್ರೆ ಖಂಡಿತವಾಗಿ ನಿಮಗೆ 2 ಅಂಕ ಕೊಡ್ತವೆ. ಆದರೆ ಯಾರು ಹೆಚ್ಚು ಸ್ಕೋರನ್ನು ಮಾಡಬೇಕು ಅನ್ನುವಂತಹ ಆಸೆ ಇರ್ತಲ್ಲ ಅವರೆಲ್ಲ ಇಷ್ಟೊಂದು ವಿವರಣೆಯನ್ನು ಬರೆಯೋದು ತುಂಬ ಉತ್ತಮ ಅಂತ ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ಇದು 6ನೆಯ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಉತ್ತರವಾಗಿದೆ. ಹಾಗಾದರೆ 7ನೆಯ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಮತ್ತು ವಿಶ್ಲೇಷಿಸಿ. ಇಲ್ಲಿ ಉಂಟಾದ ದಿಕ್ಪಲ್ಲಟ ಕೋನವನ್ನು ಹೆಸರಿಸಿ ಮತ್ತು ಈ ಕೋನದ ಮೌಲ್ಯವನ್ನು ಗುರುತಿಸಿದ್ದಾರೆ. ನಮಗೆಲ್ಲ ಗೊತ್ತಿದೆ, ಬೆಳಕು ಪಟ್ಟಕದ ಮೂಲಕ ಹಾದು ಹೋಗುವಾಗ ಪತನ ಕಿರಣವು ಎಷ್ಟು ಓರೆಯಾಗಿ ಬಾಗಿರ್ತದೆ, ನಿರ್ಗಮನ ಕಿರಣನೂ ಕೂಡ ಅಷ್ಟೇ ಓರೆಯಾಗಿ ಬಾಗ್ತದೆ. ಈ ಪತನ ಕಿರಣ ಮತ್ತು ನಿರ್ಗಮ ಕಿರಣ ಬಾಗುವಿಕೆ ಮಧ್ಯೆ ಉಂಟಾದ ಕೋನವನ್ನು ನಾವು ದಿಕ್ಪಲ್ಲಟ ಕೋನ ಅಂತ ಕರಿತೀವಿ. ಆ ದಿಕ್ಪಲ್ಲಟ ಕೋನ ಯಾವುದು ಅಂತ ಕೇಳಿದ್ದಾರೆ. ಹಾಗೆಯೇ ಆ ದಿಕ್ಪಲ್ಲಟ ಕೋನದ ಬೆಲೆಯನ್ನು ಕೇಳಿದ್ದಾರೆ. ಹಾಗಾಗಿ ಈ ಚಿತ್ರದಲ್ಲಿ ಇದು ಪತನ ಕಿರಣ, ಇದು ವಕ್ರೀಭವನ ಕಿರಣ, ಇದು ನಿರ್ಗಮ ಕಿರಣವಾಗಿದೆ. ನಿಜವಾಗಿಯೂ ಪತನ ಕಿರಣ ಎಷ್ಟು ಓರೆಯಾಗಿ ಬಾಗಿದೆ ಅಂತ ಹೇಳೋದೇ ದಿಕ್ಪಲ್ಲಟ ಕೋನ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಈ ಚಿತ್ರದಲ್ಲಿ ದಿಕ್ಪಲ್ಲಟ ಕೋನ ಯಾವುದು ಅಂದರೆ ಇಲ್ಲೇ ಬರಿತೀನಿ. 7ನೇ ಪ್ರಶ್ನೆಗೆ ಉತ್ತರವನ್ನು ಇಲ್ಲೇ ಬರ್ತಾ ಇದ್ದೇನೆ. 7ನೆಯ ಪ್ರಶ್ನೆ, ದಿಕ್ಪಲ್ಲಟ ಕೋನ ಯಾವುದಪ್ಪ ಅಂದ್ರೆ ಎಚ್ ಇದೆ ನೋಡ್ರಿ, ಹೀಗೆ ಹೋಗ್ತಾ ಇತ್ತು. ಹೀಗೆ ಹೋಗುವಂತ ಕಿರಣ ಎಷ್ಟು ಬಾಗಿದೆ ಅಂದ್ರೆ ಇಲ್ಲಿದೆ. ಅಂದ್ರೆ HGF ಕೋನ HGF ಎನ್ನುವುದು ದಿಕ್ಪಲ್ಲಟ ಕೋನವಾಗಿದೆ. ಇದರ ಬೆಲೆ ಅಥವಾ ಇದರ ಮೌಲ್ಯ 38 ಡಿಗ್ರಿ ಆಗಿದೆ. ಅವ್ರು ಕೇಳಿದ್ದು ಪಟ್ಟಕದ ಕೋನ ಅಲ್ಲ. ಪಟ್ಟಕದ ಕೋನ ಗೊತ್ತಿದೆ ನಿಮಗೆ, ಯಾವಾಗಲೂ 60 ಡಿಗ್ರಿ ಇರ್ತದೆ. ಇದು 60 ಡಿಗ್ರಿ ಐತಿ. ಅವ್ರು ಕೇಳಿದ್ದು ದಿಕ್ಪಲ್ಲಟ ಕೋನವನ್ನ ಕೇಳಿರ್ತಾರೆ. ಇಷ್ಟು ನೋಡ್ರಿ, ಕೋನ HGF ಎನ್ನುವುದು ದಿಕ್ಪಲ್ಲಟ ಕೋನವಾಗಿದೆ. ಇದರ ಮೌಲ್ಯ 38 ಡಿಗ್ರಿ ಅಂತ ಬರೆದ್ರೆ ನಿಮಗೆ 2 ಅಂಕ ಸಿಗ್ತದೆ. ಇಷ್ಟು 7ನೆಯ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಒಂದು ಉತ್ತರವಾಗಿದೆ. ಹಾಗಾದರೆ ಮುಂದಿನ ಒಂದು ವಿಡಿಯೋದಲ್ಲಿ 3 ಅಂಕದ ಹಾಗೂ 4 ಅಂಕದ ಪ್ರಶ್ನೆಗಳನ್ನು ಬಿಡಿಸುವಂತಹ ಪ್ರಯತ್ನವನ್ನು ಮಾಡೋಣ. ಹಾಗಾದರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ ಎಂದು ಕೇಳುತ್ತಾ ಮತ್ತೆ ಧನ್ಯವಾದಗಳು.